ಕೊಡ್ಬೇಕು ತಾನೇ. ನಾನು ಇನ್ನೊಂದು ತರ್ತಿದ್ದೆ ಅಲ್ಲವೇ, ಗಾಡಿಗೆ ಹೋಗಿ ಸರಿ ಕೊಡು, ನಾನು ಕೊಟ್ಟು ಬರುತ್ತೇನೆ. ಶರಣರೇ ನಿಲ್ಲಿರಿ, ಒಣಗಿ ತಗೊಂಡು ಶರಣರೇ ಶರಣರೇ ಶರಣರೇ. ಶರಣರಿಗೆ ಒಳ್ಳೆ ಪಾಠ ಕಲಿಸ್ಬಿಟ್ಟೆ ನಾನು. ನಾಲ್ಕು ಮಹಾಮನೆಯ ದೃಶ್ಯ. ಮಹಾಮನೆಯಲ್ಲಿ ಬಸವಣ್ಣ ಮತ್ತು ಶರಣರು ಕೂತಿರುತ್ತಾರೆ. ಹರಳಯ್ಯ ಮತ್ತು ಮಧುವರಸರು ಬಸವಣ್ಣನನ್ನು ಕಾಣುವರು, ಒಟ್ಟಿಗೆ ನಮಸ್ಕರಿಸುವರು. ಶರಣು ಶರಣಾರ್ಥಿ ಬಸವಣ್ಣನವರು. ಓಹೋ, ಹಬ್ಬ ಗಿಬ್ಬ ಇದೇನು ಹೊಸ ಬಟ್ಟೆ ಸೀರೆ ತಗೊಂಡು ಬಂದಿರಲ್ಲ, ಏನೋ ಸಜ್ಜಾಗಿದ್ದ ಶುಭ ಕಾರ್ಯಕ್ಕೆ? ಮಗಳ ಲಗ್ನ ಆದ್ಮೇಲೆ ಹೊಸ ಬಟ್ಟೆ ತಗೊಳ್ಳಿಕ್ಕಾಗುತ್ತೇನೋ? ಹೌದಾ? ಕೆಲವಕ್ಕೆ ಲಗ್ನ ವಿಷಯವಾಯ್ತಾ? ಕೇಳಿದ್ದೇನೆ ಗಂಗಾ? ಈಗ ಕೇಳಿದ್ನಲ್ಲ, ಒಳ್ಳೇದೇ ಆಯ್ತು. ಇದನ್ನ ಹೇಳಲಿಕ್ಕೆ ಬಂದೆ. ನಾಳೆ ಸಂಜೆ ನಿಶ್ಚಿತಾರ್ಥ ಇದೆ, ಅದಕ್ಕೆ ನೀವೆಲ್ಲ ಬರ್ಬೇಕು. ಓ, ಬರ್ತೀವಿ. ಆದರೂ ನಮ್ಮ ಕಣ್ಣ ಮುಂದೆ ಬೆಳೆದ ಹುಡುಗಿ ಮದುವೆ ವಯಸ್ಸಿಗೆ ಬಂದಿದ್ದಾಳಂದ್ರೆ ನಮಗೂ ವಯಸ್ಸಾಗಿದೆ ಅಂತ ಅನಿಸ್ತಾ ಇದೆ. ಓ ಶಿವಕುಮಾರ, ಬಸವಣ್ಣನ ಹತ್ರ ಆಶೀರ್ವಾದ ತಗೋ. ಕೋಣ ಬೆಳೆದಾಗ ಬೆಳೆದಿದ್ಯಾ? ಎಲ್ಲರೂ 7 ವರ್ಷ ಬೇಕು. ಅಬ್ಬಬ್ಬ, ಇಂಥ ಮಹಾಮಂಗಲ ಮುಹೂರ್ತ ಇನ್ನೇನಿದೆ ನಾಳೆ? ಒಂದೇ ದಿವಸ 2 ನಿಶ್ಚಿತಾರ್ಥ ಕಾರ್ಯ. ಏನು ಎಲ್ಲಿದೆ ನಿಮ್ಮ ಲಕ್ಷ್ಯ? ಇರೋದು ಒಂದೇ ನಿಶ್ಚಿತಾರ್ಥವಲ್ಲವೇ? ನಮ್ಮ ಶಿವಕುಮಾರನಿಗೆ ಮಧುವಣ್ಣನ ಮಗಳು ಕಲಾವತಿ ತಗದಂತೆ ಮಾತಾಗಿದೆ. ನೀನು ಆಲೈಸಬೇಕು ಬಸವಣ್ಣ. ಏನು? ನಿನಗೆ ಹಚ್ಚದ ಆದದ್ದು ಕಂಡು ನನಗೆ ಆಗತ್ತಾಗಿದೆ. ನಿನ್ನ ಕನಸು ನನಸಾಗ್ತಿದೆ ಬಸವಣ್ಣ. ಈಗ ಶಿವಕುಮಾರ ನಿನ್ನ ಆಶ್ರಯಕ್ಕೆ ಕಾಯ್ತಾ ಇದ್ದಾನೆ. ಒಳ್ಳೆಯದಾಗಲಿ. ನಿಮ್ಮ ಕನಸು ನನಸಾಗ್ತಿದೆ ಬಸವಣ್ಣ. ನಮ್ಮ ಹುಡುಗನ ಆಶೀರ್ವಾದ ಮಾಡಲಿಕ್ಕೆ ಕೈ ಮುಂದಾಗಲಿಲ್ಲವೇ ಬಸವಣ್ಣ? ಮದುವೆ ಯಾರಲ್ಲ, ಯಾರು ಇಬ್ಬರು ಪೂರ್ತಿ ವಿಚಾರ ಮಾಡಿದ್ದೀರಾ? ಇದು ಅಗ್ರವಾದ ಮಾತಲ್ಲ. ಈಗಂದ್ರೆ ಹೇಗ ಬಸವಣ್ಣ? ಶರಣನ ಮಗಳು ಶರಣರ ಮಗ ಮದುವೆ ಆಗುವುದು ಆಯ್ತು. ಇದರಲ್ಲಿ ಏನಿದೆ? ಬೇರೆ ಏನಾದರೂ ವಿಚಾರ ನಿಮ್ಮ ತಲೆಯಲ್ಲಾಯ್ತಾ? ಆರವರ ಹುಡುಗಿ ಸಮಗಾರ ಸೊಸೆ ಆಗ್ತಾಳೆ ಅಂತ? ಹಂಗಂದಾಡ ಕಲ್ಯಾಣಕ. ಶರಣರಾದವರಿಗೆ ಜಾತಿ ಇಲ್ಲ, ಹಾರವಂತವಿಲ್ಲ, ಸಮಾಗಾರ ಅಂತ ಇಲ್ಲ. ಇದು ಶರಣರಿಗೆ ಹಬ್ಬ. ಯಾರು ಬೇಕಾದ್ರೆ ಕೊಡಲ್ಲ, ನಮಗೇನಂತೆ? ಇದು ನಾಟಕದ ಸಂವಾದಲ್ಲ, ಇದು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳ ಬಾಳಿನ ಮಾತಿದೆ. ನಾಳೆ ಅವರು ಮನೆ ಮಾಡಿದ್ದಲ್ಲಿ, ಹೊಲ ಮಾಡಿದ್ದಲ್ಲಿ ಆವಿನಾಡಿಗೆ ಇಂತ ಬಿದ್ದರೆ ಯಾರು ಕಾಪಾಡುತ್ತಾರೆ? ಅದಕ್ಕೆ ಕಷ್ಟಕ್ಕೆ ತಲುಪುವುದಕ್ಕಿಂತ ಮೊದಲೇ ಎಚ್ಚರ ವಹಿಸುವುದು ಉತ್ತಮ. ಅಂದ್ರೆ ನೀವು ಹೇಳ್ಬೇಕು ಮದುವೆ ಬೇಡ ಅಂತ ಬಸವಣ್ಣ? ಅರಳೆಯ ಮದುವೆ ಯಾರು? ಇಬ್ಬರು ಮದುವೆಗೆ ಒಪ್ಪಿದ್ದೀರಾ? ನನ್ನದೇನಿದೆ? ಹುಡುಗ ಶಿವಕುಮಾರ ಕಲಾವತಿ ಮದುವೆಗೆ ಒಪ್ಪಿದ್ದಾರೆ. ಈ ಹಸಿಗೂ ಸಿಗಲು ತಿಳಿಯುತ್ತದೆ, ನಾವು ಹೇಳುವುದಲ್ಲವೇ? ಇಷ್ಟೊತ್ತು ಬಾಯಿಸ್ಕೊಂಡಿದ್ದೆ ಬಸವಣ್ಣ, ಇನ್ನು ಆಗುವುದಿಲ್ಲ. ಏನು? ಶಿವಕುಮಾರ ಒಳ್ಳೆ ಹುಡುಗ, ಇಡೀ ಅಗ್ರಹಾರ ಹುಡುಕಿದರು ಇಂಥ ಹುಡುಗ ಸಿಗೋದಿಲ್ಲ. ಮೊನ್ನೆ ತನಕ ನಮ್ಮ ಕಲಾವತಿ ಬಡಿ ಬಡಿ ಅಂತ ಬೆಳೆದಾಕಿ ಕಾಲ್ಗಡಿ ಸಹಿತ ಕೂಡ ಹಾಕೊಂಡಿಲ್ಲ. ಇನ್ನು ಒಮ್ಮನೆ ಎಮ್ಮೆ ಚರ್ಮ ಸುತ್ತಾಳ, ಆ ಚರ್ಮ ಅರ್ಧ ಮಾಡ್ತಾಳ ಅವಳು. ದಲಿತಕ್ಕ ನಾವು ಸಮಾಗಾರರು ಕಾಲ್ಚರಿ ಹೊಡಿತೀವಿ, ಆದರೆ ಎಮ್ಮೆ ಚರ್ಮ ಸುಲಿಯಲ್ಲ. ಅದು ಒಳ್ಳೆಯರ ಕೆಲಸ, ಅವರು ನಮಗೆ ಹಣ ಮಾಡಿ ಕೊಡ್ತಾರೆ. ತಪ್ಪು ತಿಳ್ಕೊಬೇಡಿ. ಅದೇನಾದ್ರೂ ದೇಹದಿಂದ ಹೊಸ ಕಾಯ್ತೇನೆ ಯಾರು ತಿಳಿಯೋದು. ಕಲಿತಾಂಬೆ, ನಾಲ್ಗೆ ಬಿಗಿಡ್ತೀಯಾ? ನೀನೇ ಹೇಳು ಬಸವಣ್ಣ, ನನ್ನ ಮಗಳು ಕರ್ಪೂರ ವಾಸನೆ ಮಾಡಿದವನೇ ತಲೆ ಸುತ್ತಿ ಬೀಳ್ತಾಳೆ. ನಾನು ಏನಿಲ್ಲ ಹೆಂಗ್ ಜೀವನ ಮಾಡ್ತಾಳ? ಬಾಯಿ ಮುಚ್ಚಿತೀಯಾ? ಇದು ಕಡೆ ನಂಬಿಕೊಂಡ ಕಾಯಕ, ಅವಮಾನ ಮಾಡಬೇಡ. ಮಧುವಣ್ಣ, ಅಕ್ಕನಿಗೆ ನಮ್ಗೆ ಏನು ಬೇಜಾರಿಲ್ಲ. ನೀವು ಶರಣರು, ಇಂಡನು ಬೇಡ ಮಾಂಸನೇ ಬೇಡ ಅಂತ ಬಿಟ್ಟಿರಿ. ನಿಮ್ಮ ಕಾಯಕವನ್ನು ಬಿಟ್ಟು ಬೇರೆ ಕಾಯಕ ಮಾಡಿದ್ರೆ ಜನರು ಒಪ್ಕೊಳ್ತಾರ? ಅದೇ ರೀತಿಯಾಗಿ ನಮ್ಮ ಕಾಯಕವನ್ನು ಬಿಟ್ಟು ಬೇರೆ ಕಾಯಕ ಮಾಡಿದ್ರೆ ಜನ ಯಾವ ರೀತಿಯಾಗಿ ಒಪ್ಕೊಳ್ತಾರೆ? ಚರ್ಚೆ ಬೇಡ ಅಣ್ಣ, ಮುಂದೆ ಆಗೋದನ್ನ ನೋಡೋಣ. ಈ ಮದುವೆ ಸರಾಗವಾಗಿ ನಡೆಯೋ ತರ ಮಾಡೋಣ. ಮೊದಲ ಸುದ್ದಿ ಕೇಳಿ ಆನಂದ ಆಯ್ತು, ಹಾಳಾಯ್ತು, ನಗಾಯ್ತು. ನಾನು ಹಿಂದ ಹೇಳಿದ ಸ್ಥಿತಿ ಇವತ್ತು ನನಸಾಗುತ್ತಿದೆ ಅಲ್ಲ. ಆದರೂ ಹೆದರಿಕೆನೂ ಆಯ್ತು. ಇದು ಬರೀ ಲಗ್ನವಲ್ಲ, ಕ್ರಾಂತಿ. ಇನ್ನು ಮುಂದೆ ಇದಕ್ಕೆ ತಕ್ಕ ಸಿದ್ಧತೆ ಆಗಬೇಕೆಂದು ಆಲೋಚಿಸುತ್ತಿದ್ದೇನೆ. ನಾವು ಮದುವೆ ಸಿದ್ಧತೆ ಮಾಡಿಕೊಂಡು ಬರ್ತೇವೆ. ತಾಯಿ ಇದನ್ನು ಸ್ವೀಕರಿಸಬೇಕು. ದೃಶ್ಯ 5 ಪ್ರೇಮ ದೃಶ್ಯ. ಶಿವಕುಮಾರ ಮತ್ತು ಕಲಾವತಿಯ ಭೇಟಿ.
ಉದ್ಯಾನವನದಲ್ಲಿ ಶಿವಕುಮಾರ ಮತ್ತು ಕಲಾವತಿಯ ಸಂಭಾಷಣೆ. ಅಯ್ಯಯ್ಯೋ, ನೀನು ಬಂದಿದ್ದನ್ನು ಗಮನಿಸಲಿಲ್ಲ, ಈಗ ತಾನೇ ಬಂದೆ. ಅದು ನಾನು ಹೇಳಬೇಕು. ಹೌದಾ? ಹೇಳಿ. ನಾನು ಕೂಡ ನಿಮ್ಮ ಹತ್ತಿರ ಇದೇ ಪ್ರಶ್ನೆಯನ್ನು ಕೇಳಬೇಕೆಂದು ಕಂಡಿದ್ದೆ. ಹೌದಾ, ಒಳ್ಳೇದಾಯ್ತಲ್ಲ. ಹಾಗಾದ್ರೆ ಹೆಣ್ಣುಮಕ್ಕಳ ಈ ಅಂತರ್ಜಾತಿಗಳ ಬಗ್ಗೆ ಸಮಾಜದಲ್ಲಿ ಏನು ಮಾತಾಡ್ತಾರೆ ಎಂಬ ಗೊಂದಲವಿದೆ. ನನಗೂ ಕೂಡ ಇದೇ ಚೆಲ್ಲಿದೆ. ಸಮಾಜವು ಏನೆಲ್ಲ ಮಾತನಾಡುತ್ತೆ ಎಂಬುದೇ ಚಿಂತೆಯಾಗಿದೆ. ಹಾಗಾದ್ರೆ ನನಗೆ ಮದುವೆ ಆಗಲು ನಿಮಗೆ ಒಪ್ಪಿಗೆ ಇದೆ? ನಮ್ಮಿಬ್ಬರ ದೊಡ್ಡವರು ಮನೆಯವರು ನಿಶ್ಚಯಿಸಿದ ಮೇಲೆ ಆಯ್ತಲ್ಲವೇ? ನಿಜವಾಗ್ಲೂ ಒಪ್ಪಿಗೆನಾ? ಯಾಕಂತಂದ್ರೆ ನಾವು ಎಮ್ಮೆದ್ದಮ್ಮ ಚರ್ಚೆ ಮಾಡುವ ಕಾಯಕ ಅಧಿಕಾರಿ ಕೇಳಿದೆ. ಹಾಗೆಲ್ಲ ಏಕೆ ತಿಳಿಯುತ್ತೀರಾ? ಕಾಯಕವೇ ಕೈಲಾಸ ಎಂದು ಬಸವಣ್ಣನವರು ಹೇಳಿಲ್ಲವೇ? ನಮ್ಮ ಇಬ್ಬರ ಮದುವೆಯಿಂದ ಆ ಕಾಯಕವನ್ನು ಏಕೆ ಬಿಡಬೇಕು ಹೇಳಿ? ಹೌದಾ, ಸಂತೋಷವಾಯಿತು. ಹಾಗಾದ್ರೆ ನನ್ನ ಮದುವೆ ಆಗ್ತಿರಲ್ಲ? ಮತ್ತು ಕಲಾವತಿಯ ಮದುವೆ ದೃಶ್ಯ. ಸರ್, ನೀವು ಹರಳಯ್ಯ ಮತ್ತು ಮಧುವರಸರು ಇಬ್ಬರು ಕುಟುಂಬದವರು ಸೇರಿ ಶಿವಕುಮಾರ ಮತ್ತು ಕಲಾವತಿಯ ಮದುವೆ ಮಾಡಿಸುವರು.